ಅಂಬೇಡ್ಕರ್ ಹುಟ್ಟಿದ ಜಾತಿಯಲ್ಲಿ ಹುಟ್ಟಿದ ಮಾತ್ರಕ್ಕೆ ನಾವು ಅಂಬೇಡ್ಕರ್ ಸಮಾನ ಅಂತ ಹೇಳಲಿಕ್ಕಾಗೋದಿಲ್ಲ. ಬಸವಣ್ಣನ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಬಸವಣ್ಣನಾಗ್ಲಿಕ್ಕೆ ಸಾಧ್ಯ ಇಲ್ಲ. ಶಂಕರಾಚಾರ್ಯರ ಜಾತಿಯಲ್ಲಿ ಹುಟ್ಟಿದವರೆಲ್ಲ ಶಂಕರಾಚಾರ್ಯರ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ವ್ಯಕ್ತಿ ತನ್ನ ಆದರ್ಶ ನಡತೆ ಮತ್ತು ವಿಚಾರಧಾರೆಗಳಿಂದ ಶ್ರೇಷ್ಠ ಆಗ್ತಾನೆ ಹೊರತು ಹುಟ್ಟಿನ ಜಾತಿಯಿಂದ ಶ್ರೇಷ್ಠನಾಗಲಿ ಕನಿಷ್ಠನಾಗಲಿ ಅನಿಸೋದಿಲ್ಲ. ಆದರೆ ದೇವಸ್ಥಾನದ ಉದ್ದೇಶ ಭಿಕ್ಷುಕರಿಗೆ ಹೊಟ್ಟೆ ತುಂಬಿಸ್ಲಿಕ್ಕೆ ಅಲ್ಲ. ಜೀವನದಲ್ಲಿ ನೊಂದಿರ್ತಾರೆ. ನೀವು ಎಂಥ ವಿದ್ಯಾವಂತರಾಗಿರ್ಲಿ, ಎಂಥ ಶ್ರೀಮಂತರಾಗಿರ್ಲಿ, ಎಂಥ ಜಾತಿಯಲ್ಲೇ ಹುಟ್ಟಿರ್ಲಿ, ಎಂಥ ಬಂಧುಗಳನ್ನೇ ಒಳಗೊಂಡಿರ್ಲಿ, ಅದೆಂಥ ದೊಡ್ಡ ಅಧಿಕಾರದಲ್ಲೇ ಇರಲಿ, ನಿಮ್ಮ ಮನಸ್ಸು ಒಂದು ಕ್ಷಣ ನಮ್ಮ ಕಣ್ಣಿಗೆ ಕಾಣದ ಅಗೋಚರ ದೈವಿ ಶಕ್ತಿಗೆ ಶರಣ. ನಾವು ಜಾತಿಗೆ ಅನಿಸುವ ಅವಶ್ಯಕತೆ ಇಲ್ಲ. ದೇವತೆಗಳು ಜಾತಿಗೆ ಸಂಬಂಧಪಟ್ಟಿಲ್ಲ. ನೋಡಿ, ನಾವು ಹಿಂದೂ ಧರ್ಮ, ಸುಮ್ಮನೆ ಇಲ್ಲಿ ಒಂದು ಮಾತು ಬಂತದು, ನಾವು ಹಿಂದೂಗಳಲ್ಲ ಅನ್ನುವಂಥ ಮಾತು ಬಂತು. ಯಾಕೆ ಈ ಮಾತು ಬರ್ತದೆ ಅಂದ್ರೆ, ಪುರೋಹಿತ ಶಾಹಿಗಳು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಎಂಬ ವರ್ಣಾಶ್ರಮ ಭೇದಗಳನ್ನ ಸೃಷ್ಟಿಸಿ ಇವುಗಳಲ್ಲಿ ಮೇಲು ಕೀಳು ಭಾವ ವಿಷಬೀಜವನ್ನು ಬಿತ್ತಿ ನಾವು ಮೇಲ್ವರ್ಗದವರು ಅನಿಸಿಕೊಂಡವರು, ಕೆಳವರ್ಗದವರು ಅಂತ ಅನಿಸಿಕೊಂಡವರನ್ನ ತುಳಿದು ಆಡಿದ್ರಲ್ಲ, ತುಳಿಸಿಕೊಂಡವರ ರೋಷದ ಧ್ವನಿ ನಾವು ಹಿಂದೂಗಳಲ್ಲ ಅನ್ನೋದು. ಆದರೆ ಹಿಂದೂ ಧರ್ಮದ ಜೀವಾಳ ವೇದಗಳು, ನಾವು ಅರ್ಥ ಮಾಡ್ಕೊಳ್ಬೇಕು ಇದನ್ನ. ನೊರೆಯನ್ನು ಕಂಡು ನೀರನ್ನು ಅಳೆಯೋದಲ್ಲ. ನೊರೆ ಆಗಿರ್ತದಲ್ಲ, ಆ ನೊರೆಯನ್ನು ಕಂಡು ನೀರನ್ನು ಅಳಿಲಿಕ್ಕೆ ಆಗೋದಿಲ್ಲ. ನಿಜವಾದ ನೀರನ್ನು ನೋಡಿ ನೀರಿನ ಸತ್ವವನ್ನು ಅಳಿಬೇಕಾಗ್ತದೆ. ನೀರಿಗೆ ನೀವು ಸಕ್ಕರೆ ಹಾಕಿದ್ರೆ ಸಿಹಿ ಆಗ್ತದೆ, ಉಪ್ಪು ಹಾಕಿದ್ರೆ ಉಪ್ಪು ಆಗ್ತದೆ, ಖಾರ ಬೆರೆಸಿದ್ರೆ ಖಾರ ಅನ್ನಿಸ್ತದೆ, ಸೋಪ್ ಪೌಡರ್ ಬೆರೆಸಿ ಕಲಿಕಿದ್ರೆ ಸೋಪಿನ ವಾಸನೆ ಇರ್ತದೆ. ಹಾಗಂತ ನೀರು ಸೋಪು ವಾಸನೆದ, ನೀರು ಸಿಹಿ ರುಚಿದ, ನೀರು ಸುಣ್ಣದ ರುಚಿದ? ಇವೆಲ್ಲವುಗಳಿಗೆ ಹೊರತಾದಂಥ ಬೆರಕೆ ಇಲ್ಲದ ನೀರು, ಶುದ್ಧ ನೀರು, ಅದನ್ನು ನೀವು ಕುಡಿದು ಅದರ ರುಚಿಯನ್ನ ತೀರ್ಮಾನಿಸಬಹುದೇ ಹೊರತು ಬೆರಕೆಯನ್ನು ಇಟ್ಕೊಂಡು ನೀರಿನ ರುಚಿಯನ್ನ ತೀರ್ಮಾನಿಸುವುದು ತಪ್ಪನಿಸ್ತದೆ. ಅದರಿಂದ ಕಿವಿಯ ಆಭರಣ, ಮೂಗಿನ ಆಭರಣ, ಕೈಯಾಭರಣ, ಸೊಂಟದಾಭರಣ, ಕಾಲಾಭರಣ, ತಲೆಯಾಭರಣ, ಏನೇನು ಆಭರಣಗಳು ಉಟ್ಕೊಂಡ್ರು ಕೂಡ ಬಂಗಾರ ಮಾತ್ರ ಒಂದೇ ಇರ್ತದೆ. ನಾಮರೂಪ ಬೇರೆ ಬೇರೆ. ಮಾಯಾ ಮಾತ್ರ ಮಿದಂ ಸರ್ವಂ ಅದ್ವೈತಂ ಪರಮಾರ್ಥತಃ. ಇದೆಲ್ಲ ನಾಮರೂಪ ಏನು ತೋರ್ತದೆ ವಿಕಾರೋ, ಇದು ವಿಕಾರಮಯ, ಇದು ನಿಜವಲ್ಲ. ಅಂತಃಸತ್ವವಾಗಿರ್ತಕ್ಕಂಥ ಚೈತನ್ಯ ಪರಮಾತ್ಮವೇ ಇದೆಲ್ಲ ಆಗಿ ತೋರ್ತಾ ಇದೆ. ಆ ಪರಮಾತ್ಮ ಸ್ವರೂಪವೇ ನಾವು. ಈ ರೀತಿಯ ಗಂಡು ತತ್ವವನ್ನ ಉಪನಿಷತ್ತು ವೇದಗಳು ಹೇಳ್ತಾವೆ. ಇದನ್ನ ಇಟ್ಕೊಂಡು ನಾವು ಹಿಂದೂಗಳಲ್ಲ ಅನ್ನೋದು ತಪ್ಪನಿಸ್ತದೆ. ಸ್ಮೃತಿಗಳ ಕಾಲದಲ್ಲಿ ಅದು ಮನುಸ್ಮೃತಿ ಆಗಿರಬಹುದು, ಯಾಜ್ಞವಲ್ಕ್ಯ ಸ್ಮೃತಿ ಆಗಿರಬಹುದು, ಗೃಹ್ಯ ಸೂತ್ರಗಳಾಗಿರಬಹುದು, ಶುಲ್ಭ ಸೂತ್ರಗಳಾಗಿರಬಹುದು. ಸ್ಮೃತಿಗಳ ಕಾಲದಲ್ಲಿ ನಮ್ಮಂಥ ಸ್ವಾರ್ಥಿಗಳು ಈ ವರ್ಣಾಶ್ರಮದ ವಿಷಬೀಜದ ಅಂಶಗಳನ್ನು ಸೇರಿಸಿದ್ರಿಂದ ಈ ತುಳಿತಕ್ಕೆ ಒಳಗಾಗತಕ್ಕಂಥ ಸನ್ನಿವೇಶ ನಿರ್ಮಾಣವಾಯಿತು. ಇದರ ವಿರುದ್ಧ ಬಾಬಾ ಅಂಬೇಡ್ಕರ್ ಸಾಹೇಬರು ಎಂಥ ಭಯಂಕರವಾಗಿರ್ತಕ್ಕಂಥ ಹೋರಾಟ, ಸುಮ್ಮನೆ ಕೂಗಾಟದ ಹೋರಾಟ ಅಲ್ಲ, ಬಲವಾದ ಅಸ್ತ್ರ. ಯಾವುದು? ಅಕ್ಷರವಿದ್ಯೆ. ನಾಲೆಜ್ ಈಸ್ ಪವರ್. ಜ್ಞಾನಕ್ಕಿಂತ ಹರಿತವಾಗಿರ್ತಕ್ಕಂಥ ಅಸ್ತ್ರ, ಜ್ಞಾನಕ್ಕಿಂತ ಪ್ರಬಲವಾಗಿರ್ತಕ್ಕಂಥ ಬಲ ಇನ್ಯಾವುದೂ ಇಲ್ಲ. ಕಿರ್ಚಾಡದು ಬಲ ಅಲ್ಲ. ಬಡವನ ಸಿಟ್ಟು ದವಡೆಗೆ ಮೂಲ ಅಂತೇವೆ. ತತ್ವವಿಲ್ಲದ ಕಿರುಚಾಟ ಪ್ರಯೋಜನ ಕೊಡೋದಿಲ್ಲ. ಅಂಬೇಡ್ಕರ್ ಅವರು
ಅಭೂತಪೂರ್ವವಾಗಿರ್ತಕ್ಕಂತಹ ಶಿಕ್ಷಣ ತತ್ವಜ್ಞಾನಿಗಳಾಗಿದ್ರು. ಅದರ ಆಧಾರದಿಂದಲೇ ಅವರಿಗೆ ಆ ಸ್ಥಾನ ಸಿಕ್ತು. ಭಾರತದ ಸಂವಿಧಾನವನ್ನ ರಚನೆ ಮಾಡತಕ್ಕಂತಹ ಸಮಿತಿಯ ಅಧ್ಯಕ್ಷ ಸ್ಥಾನ ಸಿಕ್ತು. ಸುಮ್ಮನೆ ಶೂದ್ರಾಗಿ ಹುಟ್ಟಿದಕ್ಕೆ ಸಿಕ್ತಾ? ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಆದ್ದರಿಂದ ಅಂಬೇಡ್ಕರ್ ಅವರು ತಮ್ಮ ಜೀವನದಲ್ಲಿ ಏನು ದೌರ್ಜನ್ಯಕ್ಕೆ ಒಳಗಾಗಿದ್ರೋ, ಆ ಎಲ್ಲ ಏನು ರೋಷ ಇತ್ತೋ, ಆ ಎಲ್ಲ ರೋಷವನ್ನ ಮನಸ್ಸಿಗೆ ತಂದುಕೊಂಡು ಸಮಾನತೆಯ ಸಿದ್ಧಾಂತ. ಅಂಬೇಡ್ಕರ್ ಅವರು ಸಂವಿಧಾನದ ಪ್ರಸ್ತಾವನೆಯಲ್ಲಿ ಬರೀತಾರೆ. ಸಮಯ ಬಹಳ ಆಗಿದೆ, ಆದ್ರೂ ಹೇಳಬೇಕು ಅಂತ ಅನಿಸ್ತು. ಭಾರತದ ನಾಗರಿಕರಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾಗಿ, ನಮ್ಮ ದೇಶ ಇಡೀ ಪ್ರಪಂಚಕ್ಕೆ ಆದರ್ಶವಾಗಿರಬೇಕು ಅಂಥ ಆದರ್ಶ ರಾಷ್ಟ್ರವನ್ನಾಗಿ ಮಾಡುವುದಕ್ಕಾಗಿ ಸಂವಿಧಾನ. ದೇಶವನ್ನು ಒಡೆಯುವ ಮಾತುಗಳನ್ನು ಆಡಲಿಕ್ಕಲ್ಲ. ಇದು ನೆನಪಿರ್ಬೇಕು ನಮಗೆ. ಪ್ರಜಾಸತ್ತಾತ್ಮಕ ಗಣರಾಜ್ಯವೆಂದು ಘೋಷಿಸುತ್ತಾ ಎಲ್ಲ ಪ್ರಜೆಗಳಿಗೆ ಸಮಬಾಳು ಸಮಪಾಲು, ಎಲ್ಲರೂ ಸಮಾನ, ಒಬ್ರು ಮೇಲಲ್ಲ ಒಬ್ರು ಕೀಳಲ್ಲ, ಅರ್ಹತೆಯನ್ನ ಸಾಧಿಸಿಕೊಂಡವರೆಲ್ಲರೂ ಸಮಾನರು. ಇದನ್ನ ಎಲ್ಲರಿಗೂ ಸಮಾನ ರೀತಿಯಾಗಿ ಅನುಭವಿಸುವ ವ್ಯವಸ್ಥೆಯನ್ನ ಮಾಡುವ ಉದ್ದೇಶದಿಂದ ಬರೀತಾರೆ. ಇದನ್ನ ನಾವು ಮನಗಾಣಬೇಕು. ಇನ್ನ ಮನೆ ಕಟ್ಟಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದ್ರು ನಮ್ಮ ಆತ್ಮೀಯರು. ನೋಡಿ, ನೀವು ಈ ಮಾತನ್ನು ಯಾವ ಕಾಲದಲ್ಲಿ ಹೇಳ್ತಾ ಇದ್ದೀರಿ? ಸ್ವಾತಂತ್ರ್ಯ ಒಂದು 76 ವರ್ಷದ ಬಳಿಕ ಹೇಳ್ತಾ ಇದ್ದೀರಿ. ಏನ್ ಚಾತುರ್ವರ್ಣ ವರ್ಣ ಭೇದ ಇತ್ತಲ್ಲ, ಭೇದ ವ್ಯವಸ್ಥೆ ಇತ್ತಲ್ಲ, ಆ ಕಾಲ ಇದು. ಪುರೋಹಿತ ಶಾಲೆಯ ಕಾಲ ಇದು. ಬ್ರಾಹ್ಮಣರು ಶೂದ್ರರನ್ನು ದಬ್ಬಾಳಿಕೆಯಿಂದ ತುಳಿತಾ ಇರತಕ್ಕಂಥ ಕಾಲ ಇದು. ಇಲ್ವಲ್ಲ? ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನತೆಯನ್ನ ಸಾರಿ ರಚಿಸಿದ ಸಂವಿಧಾನದ ಆಡಳಿತೆಯಾಗಿ ಈಗ 76 ವರ್ಷ ಸಂವಿಧಾನವನ್ನ ಸ್ವಾತಂತ್ರ್ಯವನ್ನು ಪಡೆದ ನಂತರದ ಕಾಲದಲ್ಲಿ ನಾವು ಬದುಕ್ತಾ ಇದ್ದೇವೆ. ಈಗ ಈ ಮಾತು ಎಷ್ಟು ಸಮಂಜಸ ಆಗ್ತದೆ ನಿಮ್ಮ ಮಾತು? ಸ್ವಾಮಿ, ರಾಜಕೀಯ ಮಾತಾಡ್ತೀವಲ್ಲ ನಾವು, ರಾಜಕೀಯ ಯಾರು ಮಾತಾಡ್ತಾ ಇದ್ದಾರೆ? ರಾಜಕಾರಣಿಗಳನ್ನ ಅಧಿಕಾರಕ್ಕೆ ತಂದವರು ಯಾರು? ಏನು ಬರೀ ಬ್ರಾಹ್ಮಣರು ತಂದಿದಾರ ಅಥವಾ ಬರೀ ಲಿಂಗಾಯತರು ತಂದಿದಾರ ರಾಜಕಾರಣಿಗಳನ್ನ ಅಧಿಕಾರಕ್ಕೆ? ನೀವು ಯಾರು ಶೂದ್ರರು ಓಟ್ ಹಾಕ್ಲಿಲ್ವಾ? ಅಂದ್ರೆ ನಾವು ಪ್ರಶ್ನೆ ಸ್ವಲ್ಪ ವಿಮರ್ಶೆ ನಾವು ಮಾತಾಡ್ಬೇಕಾದ್ರೆ ಈ ಮಾತಿಗೆ ಅರ್ಥ ಏನಾಗ್ತದೆ ಸ್ವಲ್ಪ ವಿಚಾರ ಮಾಡ್ಬೇಕಲ್ವಾ? ಆದ್ದರಿಂದ ನೋಡಿ, ಒಂದು ಸೂತ್ರ ಇದೆ. ಯಾರು ಆಳ್ತಾರೆ, ಯಾರು ಆಳಿಸ್ಕೊಳ್ತಾರೆ? ಪ್ರಬಲನಾದವನು ಆಳ್ತಾನೆ, ದುರ್ಬಲನಾದವನು ಆಳಿಸ್ಕೊಳ್ತಾನೆ. ನೀವು ಪ್ರಬಲರಾದ್ರೆ ನೀವು ಆಕ್ಷೇಪ ಹೇಳುವ ಅವಶ್ಯಕತೆನೂ ಇಲ್ಲ. ದುರ್ಬಲರಾಗಿ ಇದ್ದುಕೊಂಡು ಅವರು ನಾನು ಹಿಂಗ್ ಕೊಟ್ಟಿರ್ತಾರೆ, ಇವರು ನಾನು ಹಿಂಗ್ ಕೊಟ್ಟಿರ್ತಾರೆ ಆಕ್ಷೇಪ ಮಾಡೋದ್ರಿಂದ ಅವರು ಇನ್ನೂ ಕೊಟ್ಟುತ್ತಾ ಮುಂದುವರಿತಾರೆ. ನಾವು ಕುರಿಗಳಲ್ಲೂ ಅಲ್ಲ, ನಾವು ಸಿಂಹದ ಮರಿಗಳಾಗಬೇಕು, ಹುಲಿಯ ಮರಿಗಳಾಗಬೇಕು. ಯಾವುದರಿಂದ? ಹಿರಿಚಾಟದಿಂದ ಅಲ್ಲ. ಶಿಕ್ಷಣವನ್ನು ಪಡ್ಕೊಳ್ಬೇಕು, ಸಂಘಟಿತರಾಗಬೇಕು, ನಿಜವಾದ ರೀತಿಯಲ್ಲಿ ಸರಿಯಾದ ದಾರಿಯಲ್ಲಿ ಗುರಿ ತಲುಪುವ ಮಾರ್ಗದಲ್ಲಿ ಹೋರಾಟ ಮಾಡಬೇಕು. ಈ ಸಮಸ್ಯೆ ಇವತ್ತಲ್ಲ, ಇನ್ನು 1000 ವರ್ಷಗಳಾದರೂ ಕೂಡ ಹೀಗೆ ಇರ್ತದೆ. ನಾವು ವೇದಾಂತಿಗಳು ಹೇಳಿ ಹೇಳಿ ವಿಷಮ ಸಂಸಾರವಿದನು ಕನಸೆಂದರೆ ನಿಜಗೊಂಡ್ರ ಮಾತು. ಈ ಸಂಸಾರವನ್ನ ಯಾರೂ ಯಾವ ಕಾಲಕ್ಕೂ ಸಮಾನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಮುಂದೆ ಮುಂದೆ ಮತಿರ್ಭಿನ್ನ, ಒಂದೊಂದು ತಲೆಯಲ್ಲಿ ಒಂದೊಂದು ಸಂಸ್ಕಾರ, ಒಂದೊಂದು ತಿಳುವಳಿಕೆ, ಒಂದೊಂದು ಅಭಿಪ್ರಾಯ. ಎಲ್ಲ ಎಸ್ ಟಿ ಜನಾಂಗದಲ್ಲಿ ಒಂದೇ ತರದ ಮನೋಭೂಮಿಕೆ ಇದೆಯಾ? ಎಲ್ಲಾ ಬ್ರಾಹ್ಮಣರಲ್ಲಿ ಒಂದೇ ತರದ ತಿಳುವಳಿಕೆ ಇದೆಯಾ? ಎಲ್ಲಾ ಲಿಂಗಾಯತರು ಒಂದೇ ಸಮಾನವಾಗಿದ್ದಾರಾ? ಇಲ್ಲವಲ್ಲ. ಹಂಗಾಗಿ ಈ ಅವ್ಯವಸ್ಥೆಯನ್ನ ಯಾವ ಕಾಲಕ್ಕೂ ಯಾರೂ ಸರಿಪಡಿಸ್ಲಿಕ್ಕೆ ಆಗಲ್ಲ. ಹಾಗಂತ ನಾವೆಲ್ಲರೂ ಮಲಗುವ ಅವಶ್ಯಕತೆ ಇಲ್ಲ. ಮಲಗಿಬಿಟ್ರೆ ಈಗ ಸುಮ್ಮನೆ ಜೀವಂತವಾಗಿರೋ ಮಲಗಿರ್ತೇವೆ, ಜೀವಂತವಾಗಾದ್ರೂ ಇರ್ತೇವೆ. ನಮ್ಮ ಪ್ರಯತ್ನಗಳನ್ನ ಮೀರಿಸಿ ಮಲಗಿಬಿಟ್ರೆ ಮೇಲೆ ತುಳಿದು ಸಾಯಿಸ್ಬಿಡ್ತಾರೆ ಅಷ್ಟೇ. ಅದಕ್ಕೋಸ್ಕರ
ಯಾವ ಕಾಲಕ್ಕೂ ಮಲಗುವ ಹಾಗಿಲ್ಲ. ನಿರಂತರವಾಗಿರ್ತಕ್ಕಂಥ ಹೋರಾಟವನ್ನ ನಾವು ಮಾಡಲೇಬೇಕಾಗ್ತದೆ. ಈ ಹೋರಾಟಕ್ಕೆ ಒಂದು ಸರಿಯಾದ ದಿಕ್ಕು ದಿಶೆಯನ್ನ ಕೊಟ್ಟಿರ್ತಕ್ಕಂಥವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಅವರ 134ನೇ ಜಯಂತಿಯನ್ನ ನಾವು ಅತ್ಯಂತ ಸಂತೋಷದಿಂದ ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಗೌರವದ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಯಾವ ಜಾತಿ ಮತ ಧರ್ಮಕ್ಕೂ ಕೂಡ ಅಂಟುಕೊಳ್ಳಲಾರದೇನೆ ಮನುಷ್ಯ ಜಾತಿ ತಾನೊಂದವಲಂ ಅನ್ನುವ ಕುವೆಂಪುರವರ ಧ್ಯೇಯವಾಕ್ಯದಂತೆ ನಡೆದು ಬದುಕಿದವರು ಶಿವಕುಮಾರ ಸ್ವಾಮಿಗಳವರು. ಅದಕ್ಕೇನೆ ಅವರಿಗೆ ನಡೆದಾಡುವ ದೇವರು ಅಂತ ಹೆಸರು. 16,000 ಮಕ್ಕಳಿಗೆ ಪ್ರತಿ ವರ್ಷ ಆಶ್ರಯ, ಅನ್ನ, ವಿದ್ಯೆಯನ್ನ ನೀಡಿದ ತ್ರಿವಿಧ ದಾಸೋಹಿಗಳು. ಅವರ ಆದರ್ಶ ಧ್ಯೇಯ ಎಂದೆಂದಿಗೂ ನಮಗೆ ಮಾದರಿ ಅಂತ ನೆನಪಿಸಿಕೊಂಡು ಪರಮಪೂಜ್ಯರ 118ನೇ ಜನ್ಮ ಜಯಂತಿಯ ಸಂದರ್ಭದಲ್ಲಿ ಅವರಿಗೆ ನಾನು ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸ್ತೇನೆ.